ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ರವೆ ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯ್ಕೊಂಡಿದ್ದೀನಿ ಬಾಣಲಿಗೆ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಬೌಲ್ಗೆ ರವೆ ಹಾಕ್ಕೊಳ್ತೀನಿ. ಇದೊಂದು ಬೌಲಿಗೆ ಇದೊಂದು ಲೋಟ ರವೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ನೊಂದು ಅರ್ಧ ಮೊಸರು ಹಾಕ್ತಾಯಿದ್ದೀನಿ. 1 ಲೋಟ ರವೆಗೆ ಅರ್ಧ ಲೋಟ ಮೊಸರು ಹಾಕಿದ್ದೀನಿ. ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಒಂದು ಸ್ವಲ್ಪ ಉಪ್ಪು. ನಿಮಗೆ ಎಷ್ಟು ಬೇಕೋ ಉಪ್ಪು ಅಷ್ಟು. ಅದಕ್ಕೆ ಸ್ವಲ್ಪ ಸೋಡಾ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಕಾಗಲಿಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಫುಲ್ ಮಿಕ್ಸ್ ಮಾಡಿದ್ದೀನಿ. ನಾನು ಮಾಡಿಟ್ಕೊಂಡಿದ್ದಂಥದ್ದು ಒಗ್ಗರಣೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಿ. ಯಾವಾಗಲೂ ರವೆದು ಉಪ್ಪಿಟ್ಟು ತಿನ್ನೋದಕ್ಕೆ ಬೇಜಾರಾದಾಗ ಈ ಥರ ರವೆ ಇಡ್ಲಿ ಮಾಡೋದು. ನನ್ನ ಮಕ್ಕಳಿಗೆ ರವೆ ಇಡ್ಲಿ ಅಂದರೆ ಇಷ್ಟ, ಆದರೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ಬೇಜಾರು ಅವ್ರಿಗೆ. ಅದಕ್ಕೋಸ್ಕರ ನಾನು ರವೆ ಇಡ್ಲಿನ ಮಾಡ್ತೀನಿ. ಈಗ ಮಿಕ್ಸ್ ಎಲ್ಲ ಮಾಡಿ ರೆಡಿಯಾಗಿದೆ. ಇದನ್ನು 10 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಇಡ್ಲಿ ಪಾತ್ರೆಗೆ ಹಾಕೋಣ. 10 ನಿಮಿಷ ಇದನ್ನು ಹಾಗೆ ಇಟ್ಟಿದ್ದೆ. ನೋಡಿ ಚೆನ್ನಾಗಿ ಆಗಿದೆ. ಈಗ ಇದನ್ನು ಇಡ್ಲಿ ಈಗ ರವೆ ಇಡ್ಲಿ ಕಾಯಿ ಚಟ್ನಿ ರೆಡಿ. ಬ್ರೇಕ್ಫಾಸ್ಟ್ ರೆಡಿ.